ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಕಳೆದ ತರಗತಿಯಲ್ಲಿ ನಾವು ಜರ್ಮನಿಯ ಏಕೀಕರಣದ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಅದರಲ್ಲಿ ಮುಖ್ಯವಾಗಿ ತೃತೀಯ ಹಂತದ ಬಗ್ಗೆ ಚರ್ಚೆಯನ್ನು ಆರಂಭಿಸಿದ್ವಿ. ಅದರಲ್ಲಿ ಜರ್ಮನಿಯ ಏಕೀಕರಣಕ್ಕಾಗಿ ಬಿಸ್ಮಾರ್ಕ್ ಮಾಡಿದಂತಹ ಯುದ್ಧಗಳ ಬಗ್ಗೆ ಮಾತನಾಡ್ತಾ ಡೆನ್ಮಾರ್ಕ್ನ ಜೊತೆ ಹೇಗೆ ಈ ಒಂದು ಪ್ರಷ್ಯಾ ನಾಯಕತ್ವದಲ್ಲಿ ಜರ್ಮನಿ ಜಯವನ್ನು ಸಾಧಿಸ್ತಾ ಹೋಯಿತು, ಅನಂತರ ಆಸ್ಟ್ರೋ ಮತ್ತೆ ಪ್ರಷ್ಯನ್ ಯುದ್ಧದ ಬಗ್ಗೆ, ಅಂದರೆ ಆಸ್ಟ್ರಿಯಾ ಮತ್ತೆ ಪ್ರಷ್ಯಾಗಳ ನಡುವಿನ ಯುದ್ಧಕ್ಕೆ ಕಾರಣಗಳು ಏನೇನು, ಆ ಒಂದು ಯುದ್ಧದಲ್ಲಿ ಬಿಸ್ಮಾರ್ಕ್ ತೋರಿದಂತಹ ರಾಜತಾಂತ್ರಿಕ ಬುದ್ಧಿವಂತಿಕೆ ಏನೇನು, ಕೊನೆಗೆ ಏಕಾಂಗಿಯಾದಂತಹ ಆಸ್ಟ್ರಿಯಾವನ್ನ ಹೇಗೆ ಬಿಸ್ಮಾರ್ಕ್ ತನ್ನ ಸೈನ್ಯದಿಂದ ಸೋಲಿಸ್ತಾ ಆ ಒಂದು ಯುದ್ಧದ ಪರಿಣಾಮವಾಗಿ ಆದಂತಹ ಪ್ರೇಗ್ ಒಪ್ಪಂದದ ಒಂದು ಕರಾರುಗಳು ಏನೇನು ಅನ್ನೋದ್ರ ಬಗ್ಗೆ ನಾವು ಸವಿವರವಾಗಿ ಚರ್ಚೆಯನ್ನ ಮಾಡ್ತಾ ಹೋಗೋದು. ಇನ್ನು ಅದಾದ ನಂತರ ಪ್ರೇಗ್ ಒಪ್ಪಂದದ ಪರಿಣಾಮವಾಗಿ ಏನಾಗುತ್ತೆ, ಉತ್ತರ ಜರ್ಮನ್ ರಾಷ್ಟ್ರಗಳ ಒಕ್ಕೂಟ ರಷ್ಯಾದ ಒಂದು ನಾಯಕತ್ವದಲ್ಲಿ ಏರ್ಪಡ್ತಾ ಹೋಗುತ್ತೆ. ದಕ್ಷಿಣ ಜರ್ಮನಿಯ ರಾಜ್ಯಗಳು ಕೂಡ ಈ ಒಂದು ರಷ್ಯಾದ ಒಂದು ಬೆಂಬಲಕ್ಕೆ ನಿಲ್ತಾ ಹೋಗ್ತವೆ. ಅವು ತಮ್ಮ ದಂಗೆಗಳಿಗೆ ಮತ್ತೆ ಸ್ವಾತಂತ್ರ್ಯ ಹೋರಾಟಗಳಿಗೆ ನೀವು ಸಹಾಯವನ್ನ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ಈ ಒಂದು ಬಿಸ್ಮಾರ್ಕ್ನನ್ನ ಕೇಳ್ಕೊಳ್ಳೋದನ್ನ ನಾವು ನೋಡ್ತಾ ಹೋಗ್ಬೋದು. ಜೊತೆಗೆ ಜೊಲ್ವೆರಿನ್ ಒಕ್ಕೂಟಕ್ಕೆ ಕೂಡ ದಕ್ಷಿಣ ಜರ್ಮನ್ ರಾಜ್ಯಗಳು ಸೇರ್ಕೊಳ್ಳೋದನ್ನ ನಾವು ನೋಡ್ತಾ ಹೋದವು. ಇದಾದ ನಂತರ ಈ ಒಂದು ಜರ್ಮನಿಯ ಏಕೀಕರಣದ ಬೆಳವಣಿಗೆಯಲ್ಲಿ ಆದಂತಹ ಮತ್ತೊಂದು ಮಹತ್ವದ ಘಟ್ಟ ಏನಪ್ಪಾ ಅಂತಂದ್ರೆ ಅದು ಫ್ರಾಂಕೋ ಪ್ರಷ್ಯನ್ ಯುದ್ಧಗಳು, ಅಂದ್ರೆ ಫ್ರಾನ್ಸ್ ಮತ್ತು ಪ್ರಷ್ಯಾದ ನಡುವಿನ ಯುದ್ಧ. ಯಾಕೆ ಫ್ರಾನ್ಸ್ ಮತ್ತು ಪ್ರಷ್ಯಾದ ನಡುವೆ ಯುದ್ಧ ಆಗ್ಲಿಕ್ಕೆ ಕಾರಣಗಳೇನು, ಹಾಗೆ ಆ ಒಂದು ಯುದ್ಧದ ಗತಿ ಏನಾಗಿತ್ತು, ಕೊನೆಗೆ ಅದರ ಒಂದು ಪರಿಣಾಮ ಏನು ಅನ್ನೋದ್ರ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ಜರ್ಮನಿಯ ಏಕೀಕರಣ ಪೂರ್ಣಗೊಳ್ಳಬೇಕಿದ್ರೆ ಫ್ರಾನ್ಸಿನ ಅಧೀನದಲ್ಲಿದ್ದಂತಹ ಜರ್ಮನ್ ಪ್ರಾಂತ್ಯಗಳಾದಂತಹ ಅಲೇಸ್ ಮತ್ತೆ ಲೊರೈನ್ ಪ್ರಾಂತ್ಯಗಳನ್ನ ಏನ್ ಮಾಡಬೇಕಿತ್ತು, ಈ ಒಂದು ಜರ್ಮನಿ ವಶಪಡಿಸ್ಕೊಳ್ಬೇಕಿತ್ತು. ಯಾವ್ಯಾವುದು, ಅಲೇಸ್ ಮತ್ತು ಲೊರೈನ್ ಪ್ರಾಂತ್ಯಗಳನ್ನ ವಶಪಡಿಸ್ಕೊಳ್ಬೇಕಿತ್ತು. ಅವನ್ನ ಪಡೆಯಬೇಕಾದ್ರೆ ಫ್ರಾನ್ಸ್ನೊಂದಿಗೆ ಬಿಸ್ಮಾರ್ಕ್ ಯುದ್ಧಕ್ಕೆ ಇಳಿಯುವಂತಹ ಒಂದು ಪರಿಸ್ಥಿತಿ ಅನಿವಾರ್ಯ ಆಗಿರುತ್ತೆ. ಯಾಕೆ, ಆ ಒಂದು ಜರ್ಮನ್ ಪ್ರಾಂತ್ಯಗಳನ್ನು ವಶಪಡಿಸಿಕೊಂಡು ಜರ್ಮನಿಯ ಏಕೀಕರಣವನ್ನು ಸಾಧಿಸಬೇಕು ಅಂತ ಅಂದ್ರೆ ಆ ಒಂದು ಫ್ರಾನ್ಸ್ನೊಂದಿಗೆ ಯುದ್ಧವನ್ನ ಮಾಡಬೇಕಾದಂತಹ ಒಂದು ಅನಿವಾರ್ಯತೆ ಬಿಸ್ಮಾರ್ಕ್ನಿಗೆ ಇರೋದನ್ನ ನಾವು ನೋಡ್ತಾ ಹೋಗ್ಬೋದು. ಆದರೆ ಈ ಯುದ್ಧಕ್ಕಿಂತ ಮೊದಲೇ ಫ್ರಾನ್ಸ್ ಅನ್ನ ವಿದೇಶಿ ಶಕ್ತಿಗಳಿಂದ ದೂರವಿಡುವಂತಹ ತನ್ನ ಕುತಂತ್ರ ರಾಜನೀತಿಯನ್ನ ಪ್ರಯೋಗಿಸಲಿಕ್ಕೆ ಬಿಸ್ಮಾರ್ಕ್ ಮುಂದಾಗೋದನ್ನು ನಾವು ನೋಡ್ತಾ ಹೋಗ್ಬೋದು. ಹೇಗೆ ಆಸ್ಟ್ರಿಯಾವನ್ನ ವಿದೇಶಿಗಳ ಒಂದು ನೆರವನ್ನ ಸಿದ್ಧ ರೀತಿಯಲ್ಲಿ ಅದನ್ನು ಒಂಟಿಯಾಗಿ ಏಕಾಂಗಿಯನ್ನಾಗಿ ಮಾಡ್ತಾ ಹೋದ, ಅದೇ ರೀತಿ ಕೂಡ ಫ್ರಾನ್ಸ್ ಅನ್ನ ಮಾಡಲೇಬೇಕು ಅನ್ನೋ ಒಂದು ದೂರದೃಷ್ಟಿಯುಳ್ಳಂತಹ ತನ್ನ ರಾಜಕೀಯ ಕುತಂತ್ರವನ್ನ ಇಲ್ಲಿ ಬಿಸ್ಮಾರ್ಕ್ ಬಳಸೋದನ್ನ ನಾವು ನೋಡ್ತಾ ಹೋಗ್ಬೋದು. ಫ್ರಾನ್ಸ್ ಚಕ್ರವರ್ತಿಯಾದಂತಹ 3ನೇ ನೆಪೋಲಿಯನ್ ಬೆಲ್ಜಿಯಂನನ್ನ ಆಕ್ರಮಿಸಲು ಹೊಂಚು ಹಾಕುತ್ತಿದ್ದಾನೆಂದು ಇಂಗ್ಲೆಂಡ್ಗೆ ತಿಳಿಸ್ತಾ ಹೋಗ್ತಾನೆ. ಅಂದ್ರೆ ತನ್ನ ಏನು ಕುತಂತ್ರ ನೀತಿ ಇದೆ ಅದನ್ನ ಪ್ರಯೋಗಿಸಲಿಕ್ಕೆ ಪ್ರಾರಂಭಿಸ್ತಾನೆ. ಅದರ ಮೊದಲ ಹಂತ ಏನಪ್ಪಾ ಅಂದ್ರೆ ಈ ಒಂದು ಬೆಲ್ಜಿಯಂ ಅನ್ನ 3ನೇ ನೆಪೋಲಿಯನ್ ವಶಪಡಿಸಿಕೊಳ್ಳಿಕ್ಕೆ ಒಂದು ಯೋಜನೆಯನ್ನ ಸಿದ್ಧಪಡಿಸ್ಕೊಳ್ತಿದ್ದಾನೆ ಅನ್ನೋ ಒಂದು ವಿಷಯವನ್ನ ಏನ್ ಮಾಡ್ತಾನೆ, ಇಂಗ್ಲೆಂಡ್ಗೆ ತಿಳಿಸ್ತಾನೆ. ಈ ರೀತಿಯಾಗಿ ಇಂಗ್ಲೆಂಡ್ ಫ್ರಾನ್ಸಿನ ಮೇಲೆ ಮತ್ಸರ ಭಾವನೆ ಮೂಡಿಸಿ ಅದಕ್ಕೆ ಸಹಾಯ ಮಾಡದಂತೆ ಮಾಡ್ತಾ ಹೋಗ್ತಾನೆ. ಯಾಕೆಂದ್ರೆ ಆ ಒಂದು ಸಂದರ್ಭದಲ್ಲಿ ಬೆಲ್ಜಿಯಂನಲ್ಲಿ ಪ್ರಜಾಪ್ರಭುತ್ವ ಸರ್ಕಾರಗಳು ಸ್ಥಾಪನೆಯಾಗುವಂತಹ ಒಂದು ಸ್ಥಿತಿ ಅಥವಾ ವಾತಾವರಣ ಅಲ್ಲಿ ನಿರ್ಮಾಣ ಆಗ್ತಾ ಇರುತ್ತೆ. ಅಲ್ಲಿ ಬೆಲ್ಜಿಯಂನವರು ದಂಗೆಯನ್ನ ಎದ್ದು ತಮ್ಮದೇ ಆದಂತಹ ಒಂದು ಸಂವಿಧಾನವನ್ನ ರಚನೆಯನ್ನ ಮಾಡ್ಕೊಳ್ಳಿಕ್ಕೆ ಮುಂದಾಗಿರ್ತಾರೆ. ಮೇಲಾಗಿ ಅಲ್ಲಿ ಪ್ರಜಾಪ್ರಭುತ್ವ ಕೂಡ ಅಸ್ತಿತ್ವಕ್ಕೆ ಬರಲಿಕ್ಕೆ ಅಲ್ಲಿ ಸೂಕ್ತವಾದಂತಹ ಒಂದು ವಾತಾವರಣ ಇರುತ್ತೆ. ಇದನ್ನೇ ಬಳಸ್ಕೊಂಡಂತಹ ಬಿಸ್ಮಾರ್ಕ್ ಏನ್ ಮಾಡ್ತಾನೆ, ಫ್ರಾನ್ಸ್ನ ಮೇಲೆ ಇಂಗ್ಲೆಂಡ್ ಅನ್ನ ಎತ್ಕಡ್ತಾ ಹೋಗ್ತಾನೆ.
ನೀವು ಬೆಲ್ಜಿಯಂಗೆ ಸಪೋರ್ಟ್ ಅನ್ನು ನೀಡ್ತಾ ಇದ್ದೀರಾ ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ, ಆದರೆ ಮೂರನೇ ನೆಪೋಲಿಯನ್ ಅದನ್ನು ವಶಪಡಿಸಿಕೊಳ್ಳಿಕ್ಕೆ ಸಿದ್ಧನಾಗ್ತಿದ್ದಾನೆ ಅನ್ನೋ ಒಂದು ವಿಷಯವನ್ನ ಇಂಗ್ಲೆಂಡ್ಗೆ ಮುಟ್ಟಿಸಿ ಇಂಗ್ಲೆಂಡ್ ಫ್ರಾನ್ಸ್ಗೆ ಯಾವುದೇ ರೀತಿಯಾದಂತಹ ಸಹಾಯವನ್ನ ಮಾಡದೆ ಅದರ ಮೇಲೆ ಮತ್ಸರ ಭಾವನೆ ಉಂಟಾಗುವಂತಹ ರೀತಿಯಲ್ಲಿ ಬಿಸ್ಮಾರ್ಕ್ ಮಾಡೋದನ್ನ ನಾವು ನೋಡ್ತಾ ಹೋಗ್ಬೋದು. ಇನ್ನು ಎರಡನೇದಾಗಿ 1854ರ ಕ್ರಿಮಿಯಾ ಕದನದಲ್ಲಿ ಫ್ರಾನ್ಸ್ ರಷ್ಯಾವನ್ನ ಸೋಲಿಸಿದ್ರಿಂದ ಅದು ಫ್ರಾನ್ಸ್ ಶತ್ರು ರಾಷ್ಟ್ರ ಆಗಿರುತ್ತೆ. ಹೀಗಾಗಿ ರಷ್ಯಾದ ಒಂದು ಸಹಾಯ ಕೂಡ ಫ್ರಾನ್ಸ್ಗೆ ಸಿಗೋದಿಲ್ಲ ಅನ್ನೋದು ಬಿಸ್ಮಾರ್ಕ್ಗೆ ಗೊತ್ತಿರುತ್ತೆ. ಇನ್ನು ಆಸ್ಟ್ರಿಯಾ ಆ ವೇಳೆಗಾಗಲೇ ಬಿಸ್ಮಾರ್ಕ್ನಿಂದ ಸೋತು ಇನ್ನು ಚೇತರಿಸಿಕೊಳ್ಳುವಂತಹ ಒಂದು ಪರಿಸ್ಥಿತಿಯಲ್ಲಿ ಅದು ಇರೋದಿಲ್ಲ. ಹೀಗಾಗಿ ಸಾಲ್ಫೆರಿನೋ ಕದನದಲ್ಲಿ ಮೂರನೇ ನೆಪೋಲಿಯನ್ನ ವಿಶ್ವಾಸಘಾತಕ ವರ್ತನೆ ಇಟಲಿಯನ್ನು ಕೂಡ ಕೆರಳಿಸುತ್ತೆ. ಅಂದ್ರೆ ಇಟಲಿ ಕೂಡ ಈ ಒಂದು ಫ್ರಾನ್ಸ್ಗೆ ಸಹಾಯವಾಗಿ ನಿಲ್ಲೋದಿಲ್ಲ. ಯಾಕಂದ್ರೆ ಈಗ ಆಲ್ರೆಡಿ ನಿಮ್ಗೆ ಹೇಳಿದ್ದೆ, ಇಟಲಿ ಏನಾಗುತ್ತೆ ಆಸ್ಟ್ರಿಯಾದ ಮೇಲೆ ಯುದ್ಧವನ್ನ ಮಾಡಬೇಕಾದ್ರೆ ನೆಪೋಲಿಯನ್ ಜೊತೆ ಒಪ್ಪಂದವನ್ನ ಮಾಡ್ಕೊಂಡಿರುತ್ತೆ. ಏನು ಒಪ್ಪಂದ ಅಂದ್ರೆ ಇಬ್ರು ಸೇರಿ ಈ ಒಂದು ಆಸ್ಟ್ರಿಯಾದ ಮೇಲೆ ದಾಳಿಯನ್ನ ಮಾಡಬೇಕು, ಅದಕ್ಕೆ ನಿನಗೆ ಪ್ರಾಂತ್ಯಗಳನ್ನು ಬಿಟ್ಕೊಡ್ತೀನಿ ಎಂಬುದಾಗಿ ಯಾರು ಕೌಂಟಿ ಕವೂರ್ ಒಪ್ಪಂದವನ್ನ ಮಾಡ್ಕೊಂಡಿರ್ತಾನೆ. ಆದ್ರೆ ಪ್ರಾರಂಭದಲ್ಲಿ ಸಪೋರ್ಟ್ ಅನ್ನು ನೀಡಿದಂತಹ ಮೂರನೇ ನೆಪೋಲಿಯನ್ ಅನಂತರ ಇಟಲಿಗೆ ಸಪೋರ್ಟ್ ಅನ್ನು ನೀಡಲ್ಲ. ಕಾರಣ ಏನಪ್ಪಾ ಅಂದ್ರೆ, ಒಂದು ವೇಳೆ ಇಟಲಿ ಏಕೀಕರಣ ಆದ್ರೆ ಒಂದು ಪ್ರಬಲ ಒಂದು ರಾಷ್ಟ್ರ ತನ್ನ ಪಕ್ಕದಲ್ಲಿ ನಿರ್ಮಾಣ ಆಗುತ್ತೆ ಅನ್ನೋ ಒಂದು ದೃಷ್ಟಿಕೋನದಿಂದ ಮೂರನೇ ನೆಪೋಲಿಯನ್ ಮಾಡ್ತಾನೆ ಯುದ್ಧ ಮಧ್ಯದಲ್ಲೇ ತನ್ನ ಪಕ್ಷವನ್ನ ಬದಲಾಯಿಸೋದು ನಾವು ಈ ಹಿಂದೆ ಇಟಲಿಯ ಏಕೀಕರಣದಲ್ಲಿ ನೋಡ್ತಾ ಹೋದ್ವು. ಹೀಗಾಗಿ ಇಟಲಿಯ ಒಂದು ಸಹಾಯ ಕೂಡ ಈ ಒಂದು ಫ್ರಾನ್ಸ್ಗೆ ಸಿಗೋದಿಲ್ಲ ಅನ್ನೋದು ಈ ಒಂದು ಬಿಸ್ಮಾರ್ಕ್ಗೆ ಗೊತ್ತಿರುತ್ತೆ. ಹೀಗಾಗಿ ಫ್ರಾನ್ಸ್ನೊಂದಿಗೆ ಯುದ್ಧವಾದರೆ ಅದು ರೋಮ್ನಲ್ಲಿಟ್ಟಿದ್ದಂತಹ ಸೈನ್ಯವನ್ನು ವಾಪಸ್ಸು ಕರೆಸಿಕೊಳ್ಳುತ್ತೆ ಎಂದು ತಿಳಿಸಿದಂತಹ ಬಿಸ್ಮಾರ್ಕ್ ಆಗ ಇಟಲಿ ರೋಮ್ ಅನ್ನು ಸುಲಭವಾಗಿ ಆಕ್ರಮಿಸುವುದೆಂದು ಇಟಲಿಗೆ ಆಸೆಯನ್ನ ಮೂಡಿಸಿ ತನಗೆ ಸಹಾಯ ಮಾಡುವಂತೆ ಕೂಡ ತಿಳ್ಕೊಳ್ತಾನೆ ಅಲ್ವಾ. ನಾವು ಇಟಲಿಯ ಏಕೀಕರಣದಲ್ಲಿ ನೋಡಿದೋ ಹೇಗೆ ರೋಮ್ ಆ ಒಂದು ಪ್ರಾಂತ್ಯವನ್ನ ಅಥವಾ ರೋಮ್ ಪ್ರದೇಶವನ್ನ ಸೇರಿಸಿಕೊಂಡು ಈಗ ಜರ್ಮನಿ ಮತ್ತೆ ಫ್ರಾನ್ಸ್ ನಡುವೆ ಯುದ್ಧವನ್ನ ನಡೀಬೇಕಾದಾಗ ಅಲ್ಲಿದ್ದಂತಹ ಸೈನ್ಯವನ್ನು ಮೂರನೇ ನೆಪೋಲಿಯನ್ ಕರೆಸಿಕೊಳ್ಳುತ್ತಾನೆ. ಹಾಗಾಗಿ ಇಟಲಿ ಕೂಡ ಈ ಒಂದು ಸಂಪೂರ್ಣವಾಗಿ ತನ್ನ ಸಪೋರ್ಟ್ಗೆ ನಿಲ್ಲುತ್ತೆ ಅನ್ನೋದು ಕೂಡ ಬಿಸ್ಮಾರ್ಕ್ಗೆ ಗೊತ್ತಾಗುತ್ತೆ. ಹೀಗೆ ಹಂತ ಹಂತವಾಗಿ ಬಿಸ್ಮಾರ್ಕ್ ತನ್ನ ರಾಜನೀತಿ ಕುತಂತ್ರದಿಂದ ಈ ಒಂದು ಫ್ರಾನ್ಸ್ ಅನ್ನ ಒಬ್ಬಂಟಿಯನ್ನಾಗಿ ಮಾಡುವಂತಹ ಕೆಲಸಗಳನ್ನ ಮಾಡ್ತಾ ಹೋಗ್ತಾನೆ. ಅರ್ಥ ಆಯ್ತಲ್ವಾ? ಮೊದಲನೇ ಕೆಲಸ ಏನ್ ಮಾಡ್ದ ಅವನು, ಬೆಲ್ಜಿಯಂನ ವಿಷಯವನ್ನ ತೆಗೆದುಕೊಂಡ. ಆ ಬೆಲ್ಜಿಯಂನ ಮೇಲೆ ಮೂರನೇ ನೆಪೋಲಿಯನ್ ಅಧಿಪತ್ಯವನ್ನು ಸ್ಥಾಪಿಸಲಿಕ್ಕೆ ಮುಂದಾಗ್ತಾ ಇದ್ದಾನೆ ಅನ್ನೋ ಒಂದು ವಿಚಾರವನ್ನ ಇಂಗ್ಲೆಂಡ್ಗೆ ತಿಳಿಸ್ತಾನೆ. ಹೀಗಾಗಿ ಇಂಗ್ಲೆಂಡ್ ಫ್ರಾನ್ಸ್ ಅನ್ನ ದ್ವೇಷವನ್ನ ಮಾಡ್ತಾ ಹೋಗುತ್ತೆ. ಅಲ್ಲಿಗೆ ಇಂಗ್ಲೆಂಡ್ನ ಒಂದು ಸಹಾಯ ಫ್ರಾನ್ಸ್ಗೆ ಸಿಗೋದಿಲ್ಲ ಅನ್ನೋದು ಕನ್ಫರ್ಮ್ ಆಯಿತು. ಅದಾದ ನಂತರ ಅವನು ಯೋಚನೆಯನ್ನ ಮಾಡುವಂತದ್ದು ಏನಪ್ಪಾ ಅಂದ್ರೆ, ಈಗ ಆಲ್ರೆಡಿ 1854ರ ಕ್ರಿಮಿಯಾ ಯುದ್ಧದಲ್ಲಿ ಏನಾಗಿದೆ, ಫ್ರಾನ್ಸ್ ಏನಾಗಿರುತ್ತೆ ರಷ್ಯಾವನ್ನ ಸೋಲಿಸಿದೆ. ಹೀಗಾಗಿ ರಷ್ಯಾ ಅದರ ಒಂದು ಶತ್ರು ರಾಷ್ಟ್ರ ಆಗಿರುತ್ತೆ, ಅದರ ಸಹಾಯ ಸಿಗೋದಿಲ್ಲ. ಇನ್ನು ಮೂರನೇದಾಗಿ ಇಟಲಿ ಆಲ್ರೆಡಿ ಈ ಒಂದು ಮೂರನೇ ನೆಪೋಲಿಯನ್ನಿಂದ ವಿಶ್ವಾಸ ದ್ರೋಹವನ್ನ ಅನುಭವಿಸಿದೆ. ಜೊತೆಗೆ ಅದರ ಒಂದು ಏಕೀಕರಣ ಪೂರ್ಣಗೊಳ್ಳಬೇಕು ಅಂದ್ರೆ ರೋಮ್ನ ಒಂದು ಪ್ರಾಂತ್ಯದ ಸೇರ್ಪಡೆ ಕೂಡ ಅವಶ್ಯಕತೆ ಇಟಲಿಗೆ ಇರುತ್ತೆ. ಹೀಗಾಗಿ ಇವೆರಡರ ನಡುವೆ ಯುದ್ಧ ಏರ್ಪಟ್ರೆ, ಫ್ರಾನ್ಸ್ ಮತ್ತೆ ಜರ್ಮನಿ ನಡುವೆ ಯುದ್ಧ ಏರ್ಪಟ್ರೆ ರೋಮ್ನಲ್ಲಿರುವಂತಹ ಸೈನ್ಯವನ್ನು ಮೂರನೇ ನೆಪೋಲಿಯನ್ ಕರೆಸ್ಕೊಳ್ತಾನೆ. ಆಗ ಆರಾಮಾಗಿ ಇಟಲಿ ರೋಮ್ ಅನ್ನು ತನ್ನ ವಶಕ್ಕೆ ತೆಗೆದುಕೊಳ್ಬಹುದು ಅನ್ನೋ ಒಂದು ಆಸೆಯನ್ನು ಹುಟ್ಟಿಸಿ ಇಟಲಿಯನ್ನ ಕೂಡ ತನ್ನತ್ತ ಸೆಳೆಯಲಿಕ್ಕೆ ಅವನು ಈ ಒಂದು ಕುತಂತ್ರವನ್ನ ಹೂಡ್ತಾ ಹೋಗ್ತಾನೆ. ಇನ್ನು ಆಸ್ಟ್ರಿಯಾ ಆ ಒಂದು ವೇಳೆಗಾಗಲೇ ಅದು ರಣರಂಗದಿಂದ ಅಥವಾ ಸಂಪೂರ್ಣವಾಗಿ ಯುರೋಪ್ನ ಒಂದು ರಾಜಕೀಯದಿಂದ ದೂರ ಇರುವಂತಹ ಒಂದು ಸ್ಥಿತಿ ಅದರಲ್ಲಿ ನಿರ್ಮಾಣ ಆಗ್ತಾ ಹೋಗುತ್ತೆ. ಹೀಗೆ ಹಂತ ಹಂತವಾಗಿ ಏನ್ ಮಾಡ್ತಾನೆ, ಈ ಒಂದು ಬಿಸ್ಮಾರ್ಕ್ ಈ ಒಂದು ಫ್ರಾನ್ಸ್ ಅನ್ನ ಒಂದು ಏಕಾಂಗಿ ರಾಷ್ಟ್ರವನ್ನಾಗಿ ಅದನ್ನ ಮಾಡುವಂತಹ ಒಂದು ಯೋಚನೆಯಲ್ಲಿ ಯಶಸ್ವಿಯಾಗೋದನ್ನ ನಾವು ನೋಡ್ತಾ ಹೋಗ್ಬೋದು. ಫ್ರಾನ್ಸಿನೊಡನೆ ಯಾವುದೇ ಸಮಸ್ಯೆಯನ್ನ ಯುದ್ಧದ ಮೂಲಕ ನಿವಾರಿಸಿಕೊಳ್ಳಲು ಬಿಸ್ಮಾರ್ಕ್ನು ಇಚ್ಛಿಸ್ತಾ ಹೋಗ್ತಾನೆ. ಆದರೆ ಫ್ರೆಂಚರಾಗಲಿ ಜರ್ಮನ್ನರಾಗಲಿ ಯುದ್ಧ ಮಾಡುವ ಸ್ಥಿತಿಯಲ್ಲಿ ಇರಲಿಲ್ಲ, ಯುದ್ಧಕ್ಕೆ ಕಾರಣವೂ ಕೂಡ ಇರಲಿಲ್ಲ. ಈ ರೀತಿಯಾದಂತಹ ಎಲ್ಲಾ ಕೆಲಸವನ್ನ ಬಿಸ್ಮಾರ್ಕ್ ಮಾಡಿರ್ತಾನೆ. ಆದ್ರೆ ಯುದ್ಧ ಮಾಡಬೇಕು, ಅದಕ್ಕೇನಾದ್ರೂ ರೀಸನ್ ಬೇಕು. ಆ ಒಂದು ರೀಸನ್ ಈ ಒಂದು ಜರ್ಮನಿಗೆ ಆ ಸಂದರ್ಭದಲ್ಲಿ ಸಿಗ್ತಾ ಇರಲಿಲ್ಲ.
ಅರ್ಥ ಆಯ್ತಲ್ವಾ? ಇದಿಷ್ಟು ಆ ಒಂದು ಬಿಸ್ಮಾರ್ಕ್ನ ನೀತಿ ಫ್ರಾನ್ಸ್ನ ವಿಷಯದಲ್ಲಿ ಏನಾಗಿತ್ತು ಅನ್ನೋದು. ಇನ್ನು ನೆಕ್ಸ್ಟ್ ಒನ್, ಫ್ರಾಂಕ್ ಪ್ರಷಿಯನ್ ಯುದ್ಧಕ್ಕೆ ಕಾರಣವಾದಂತಹ ಅಂಶಗಳೇನೇನು, ಯಾವ ರೀತಿಯಾದಂತಹ ಒಂದು ಅಂಶಗಳು ಅದಕ್ಕೆ ಕಾರಣ ಆಯ್ತಾ ಓದೋ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಅದರಲ್ಲಿ ಮೊದಲನೇದು, ಫ್ರಾನ್ಸ್ನ ಅಧೀನದಲ್ಲಿದ್ದಂತಹ ಅಲೇಸ್ ಮತ್ತು ಲೊರೈನ್ ಪ್ರಾಂತ್ಯಗಳನ್ನು ಕಿತ್ತುಕೊಳ್ಳಲು ಯುದ್ಧ ಅನಿವಾರ್ಯ ಆಗಿತ್ತು. ಏನು, ಫ್ರಾನ್ಸ್ನ ಅಧೀನದಲ್ಲಿದ್ದಂತಹ ಜರ್ಮನಿಯ ಪ್ರಾಂತ್ಯಗಳಾದಂತಹ ಅಲೇಸ್ ಮತ್ತು ಲೊರೈನ್ ಪ್ರಾಂತ್ಯಗಳನ್ನು ಕಿತ್ತುಕೊಳ್ಳಲಿಕ್ಕೆ ಯುದ್ಧ ಅನಿವಾರ್ಯ ಆಗಿರುತ್ತೆ. ಇನ್ನು ಎರಡನೇದಾಗಿ, ದಕ್ಷಿಣದ ಬವೇರಿಯಾ, ವಾರ್ಟೆಂಬರ್ಗ್, ಬಾಡೆನ್ ಮತ್ತೆ ಹೆಸೆಡಾರ್ಮತ್ ಮತ್ತೆ ಇವು ಉತ್ತರ ಜರ್ಮನ್ ಒಕ್ಕೂಟವನ್ನು ಸೇರಲಿಕ್ಕೆ ಬಯಸಿರ್ತವೆ. ಆದರೆ ಇದನ್ನ ಫ್ರಾನ್ಸ್ ವಿರೋಧಿಸಿದ್ದು ಕೂಡ ಬಿಸ್ಮಾರ್ಕ್ನಿಗೆ ಹಿಡಿಸೋದಿಲ್ಲ. ನನಗೆ ಆಲ್ರೆಡಿ ಹೇಳಿದೆ, ಆ ಒಂದು ಒಕ್ಕೂಟದ ರಚನೆಯಾದಾಗ ಆಗ ದಕ್ಷಿಣದ ಒಂದು ಜರ್ಮನ್ ರಾಜ್ಯಗಳು ಕೂಡ ಇದಕ್ಕೆ ಒಪ್ಪಿಗೆಯನ್ನು ಸೂಚಿಸುತ್ತವೆ. ಆದರೆ ಅವು ಅಂತಿಮವಾಗಿ ಸೇರ್ಕೊಂಡಿರಲ್ಲ. ಅದಕ್ಕೆ ಬೆಂಬಲವನ್ನು ಸೂಚಿಸಿದ್ರು ಕೂಡ ಸಾಂವಿಧಾನಿಕವಾಗಿ ಅವು ಸೇರ್ಕೊಂಡಿರಲಿಲ್ಲ. ಕಾರಣ ಏನಪ್ಪಾ ಅಂದ್ರೆ, ಫ್ರಾನ್ಸ್ನ ಅಧೀನದಲ್ಲಿ ಅವು ಇರ್ತವೆ, ಅದರ ಒಂದು ಭಯ ಕೂಡ ಅವಕ್ಕೆ ಇರುತ್ತೆ. ಹಾಗಾಗಿ ಯಾವಾಗ ಅವುಗಳ ಒಂದು ಸ್ವಾತಂತ್ರ್ಯದ ವಿಷಯದಲ್ಲಿ ಫ್ರಾನ್ಸ್ ಅಥವಾ ಮೂರನೇ ನೆಪೋಲಿಯನ್ ಎಂಟ್ರಿ ಆದ, ಅದು ಬಿಸ್ಮಾರ್ಕ್ನಿಗೆ ಹಿಡಿಸಲಿಲ್ಲ. ಇನ್ನು ಮೂರನೇದಾಗಿ, ಫ್ರಾನ್ಸ್ ಜರ್ಮನಿಯ ಪ್ರಾಬಲ್ಯವನ್ನು ದ್ವೇಷಿಸುತ್ತಿತ್ತು. ಸಡವ ಕದನ ದೀರ್ಘಕಾಲ ನಡೆದು ರಷ್ಯಾದ ಪ್ರಾಬಲ್ಯ ಕುಸಿಯುವುದೆಂದು ಮೂರನೇ ನೆಪೋಲಿಯನ್ ಭಾವಿಸಿದ್ದ. ಆದರೆ ಅದು ಹಾಗಾಗಲಿಲ್ಲ. ರಾಂಡೆನ್ ಬರೆದಂತೆ ಸಡವ ಕದನದಲ್ಲಿ ಒಂದು ರೀತಿಯಲ್ಲಿ ಆಸ್ಟ್ರಿಯಾಗಿಂತ ಫ್ರಾನ್ಸ್ ಸ್ವತಂತ್ರ ಆಗಿತ್ತು ಅನ್ನೋ ಒಂದು ಮಾತನ್ನ ರಾಂಡನ್ ಅವರು ಹೇಳ್ತಾರೆ. ಅಂದರೆ ಇಲ್ಲಿ ಜರ್ಮನಿಯ ಮೂರನೇ ನೆಪೋಲಿಯನ್ ಯಾವ ರೀತಿಯಾದಂತಹ ಭಾವನೆಯನ್ನು ಹೊಂದಿದ್ದ ಅಂದರೆ, ಆಸ್ಟ್ರಿಯಾದ ಮೇಲೆ ಜರ್ಮನಿ ಏನಾದರೂ ಯುದ್ಧವನ್ನು ಮಾಡಿದೆ, ಆ ಯುದ್ಧದಲ್ಲಿ ಅಪಾರವಾದಂತಹ ಸೈನ್ಯವನ್ನು ಜರ್ಮನಿ ಕಳ್ಕೊಳ್ಬೇಕಾಗುತ್ತೆ. ಜೊತೆಗೆ ಆ ಯುದ್ಧ ದೀರ್ಘಕಾಲ ನಡೆಯುತ್ತೆ ಅನ್ನೋ ಒಂದು ಭಾವನೆಯನ್ನ ಅವನು ಹೊಂದಿರ್ತಾನೆ. ಜೊತೆಗೆ ರಷ್ಯಾದ ಒಂದು ಪ್ರಾಬಲ್ಯ ಕುಸಿಯುತ್ತೆ, ಆಸ್ಟ್ರಿಯಾ ಜಯವನ್ನು ಗಳಿಸುತ್ತೆ, ಜೊತೆಗೆ ರಷ್ಯಾ ತನ್ನ ಅಪಾರವಾದಂತಹ ಸೈನ್ಯವನ್ನು ಕಳ್ಕೊಳ್ಳುತ್ತೆ ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಮೂರನೇ ನೆಪೋಲಿಯನ್ ಆಲೋಚನೆಯನ್ನು ಮಾಡಿರ್ತಾನೆ. ಆದರೆ ಅದು ಉಲ್ಟಾ ಪಲ್ಟಾ ಆಗೋದು ನಾವು ನೋಡ್ಕೋಬಹುದು. ನಡೆದಂತಹ ಸಡವ ಕದನದಲ್ಲಿ ಕೇವಲ 7 ವಾರಗಳಲ್ಲಿ ಏನಾಗುತ್ತೆ, ಯುದ್ಧ ಮುಕ್ತಾಯಗೊಂಡು ಆಸ್ಟ್ರಿಯಾ ಸಂಪೂರ್ಣವಾಗಿ ಸೋಲನ್ನು ಅನುಭವಿಸೋದು ನಾವು ನೋಡ್ತಾ ಹೋಗ್ಬೋದು. ನೆಪೋಲಿಯನ್ಗೆ ತನ್ನ ದೇಶದ ಕ್ಯಾಥೋಲಿಕರನ್ನು ತೃಪ್ತಿಪಡಿಸಲಿಕ್ಕೆ ವಿರೋಚಿತ ಯುದ್ಧ ಮಾಡಬೇಕಾಗಿರುತ್ತೆ. ರಷ್ಯಾದ ಕೀರ್ತಿಯನ್ನು ಅಳಿಸಿ ಹಾಕಬೇಕಾಗಿರುತ್ತೆ. ಹಾಗಾಗಿ ನೆಪೋಲಿಯನ್ಗೆ ಈ ಯುದ್ಧ ಅನಿವಾರ್ಯ ಆಗಿರೋದು ನಾವು ನೋಡ್ತಾ ಹೋಗ್ಬೋದು. ಒಂದು ಕಡೆ ಬಿಸ್ಮಾರ್ಕ್ನಿಗೂ ಅನಿವಾರ್ಯ ಆಗಿದ್ರೆ, ಮತ್ತೊಂದು ಕಡೆ ಈ ಒಂದು ನೆಪೋಲಿಯನ್ಗೂ ಕೂಡ ಈ ಒಂದು ಯುದ್ಧ ಅನಿವಾರ್ಯ ಆಗಿರುತ್ತೆ. ಇನ್ನು 4ನೇದಾಗಿ, ಆಸ್ಟ್ರಿಯಾ ರಷ್ಯಾ ಯುದ್ಧದಲ್ಲಿ ತಾನು ತಟಸ್ಥವಾಗಿ ಉಳಿದಿದ್ದರಿಂದ ಮೂರನೇ ನೆಪೋಲಿಯನ್ ಭೂ ಪರಿಹಾರವಾಗಿ ಬೆಲ್ಜಿಯಂ, ಬವೇರಿಯಾ ಮತ್ತೆ ಲೆಕ್ಸಂಬರ್ಗ್ಗಳನ್ನು ಕೇಳ್ತಾ ಹೋಗ್ತಾನೆ. ಬಿಸ್ಮಾರ್ಕ್ 1 ಇಂಚೂ ಸಹ ಕೊಡುವುದಿಲ್ಲವೆಂದು ನಿರಾಕರಿಸ್ತಾ ಹೋಗ್ತಾನೆ. ಇದು ಫ್ರಾನ್ಸ್ಗೆ ಹಿಡಿಸೋದಿಲ್ಲ. ಅಂದರೆ ಏನು, ಒಪ್ಪಂದದ ಪ್ರಕಾರ ಬಿಸ್ಮಾರ್ಕ್, ನೀನು ಮೂರನೇ ನೆಪೋಲಿಯನ್, ನೀನು ಏನಾಗಿರ್ಬೇಕು, ತಟಸ್ಥನಾಗಿರ್ಬೇಕು, ಅದಕ್ಕೋಸ್ಕರ ನಿನಗೆ ಪರಿಹಾರ ಧನವನ್ನು ನೀಡ್ತೀನಿ ಅನ್ನೋ ಒಂದು ಭರವಸೆಯನ್ನು ಬಿಸ್ಮಾರ್ಕ್ ಕೊಟ್ಟಿರ್ತಾನೆ. ಅದರಂತೆ ಬಿಸ್ಮಾರ್ಕ್ ನಡ್ಕೊಳ್ಳೋದಿಲ್ಲ. ಅಂದರೆ ಈ ಒಂದು ಫ್ರಾನ್ಸ್ ಏನು ಮಾಡುತ್ತೆ, ಪರಿಹಾರ ಧನಕ್ಕೆ ಬದಲಾಗಿ ಆ ಒಂದು ಪ್ರಾಂತ್ಯಗಳನ್ನು ಬಿಟ್ಟುಕೊಡ್ಬೇಕು ಎಂಬುದಾಗಿ ಕೇಳ್ತಾ ಹೋಗುತ್ತೆ. ಯಾವ್ಯಾವು, ಬೆಲ್ಜಿಯಂ, ಬವೇರಿಯಾ ಹಾಗೆ ಲೆಕ್ಸಂಬರ್ಗ್ ಪ್ರಾಂತ್ಯಗಳನ್ನು ಬಿಟ್ಟುಕೊಡುವುದಾಗಿ ಮೂರನೇ ನೆಪೋಲಿಯನ್ ಬಿಸ್ಮಾರ್ಕ್ನ ಬಳಿ ಕೇಳ್ಕೊಳ್ತಾನೆ. ಆಗ ಬಿಸ್ಮಾರ್ಕ್ 1 ಇಂಚು ನೆಲವನ್ನು ಕೂಡ ಕೊಡುವುದಿಲ್ಲ ಎಂಬುದಾಗಿ ಈ ಒಂದು ನೆಪೋಲಿಯನ್ ಹೇಳ್ತಾನೆ. ಹೀಗಾಗಿ ನೆಪೋಲಿಯನ್ ಈ ಒಂದು ರಷ್ಯಾದ ಮೇಲೆ ಅಥವಾ ಜರ್ಮನಿಯ ಮೇಲೆ ಯುದ್ಧವನ್ನು ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಹೋಗ್ತಾನೆ. ಇನ್ನು 5ನೇದಾಗಿ 1870ರಲ್ಲಿ ಸ್ಪೇನ್ನ ಉತ್ತರಾಧಿಕಾರತ್ವದ ಸಮಸ್ಯೆಯು ಈ ಯುದ್ಧದ ಆರಂಭಕ್ಕೆ ತತ್ಕ್ಷಣದ ಕಾರಣ ಆಗೋದು ನಾವು ನೋಡ್ತಾ ಹೋಗ್ಬೋದು. 1870ರಲ್ಲಿ ಸ್ಪೇನ್ನ ಉತ್ತರಾಧಿಕಾರತ್ವದ ಸಮಸ್ಯೆ ಏನಾಗುತ್ತೆ, ಈ ಒಂದು ಯುದ್ಧಕ್ಕೆ ಕಾರಣ ಆಗೋದು ನಾವು ನೋಡ್ತಾ ಹೋಗ್ಬೋದು. ಏನು ಆ ಸ್ಪೇನ್ನ ಉತ್ತರಾಧಿಕಾರದ ಸಮಸ್ಯೆ? 1868ರಲ್ಲಿ ಸ್ಪೇನಿನಲ್ಲಿ ಜನರು 2ನೇ ಇಸೆಬೆಲ್ಲನನ್ನು ಪದಚ್ಯುತಗೊಳಿಸ್ತಾರೆ. ಸ್ಪೇನ್ನಲ್ಲಿ ದಂಗೆ ಇದ್ದಂತಹ ಜನರು ಏನ್ ಮಾಡ್ತಾರೆ, ಅಲ್ಲಿನ ರಾಣಿಯಾದಂತಹ 2ನೇ ಇಸೆಬೆಲ್ಲ ಅವಳನ್ನ
ಪದಚ್ಯುತಗೊಳಿಸ್ತಾರೆ. ಈಗ ಬಿಸ್ಮಾರ್ಕ್ ಈ ಒಂದು ಉತ್ತರಾಧಿಕಾರತ್ವದ ಸಮಸ್ಯೆಯನ್ನ ಫ್ರಾನ್ಸ್ನೊಂದಿಗೆ ಯುದ್ಧದ ವಾತಾವರಣವನ್ನು ಸೃಷ್ಟಿಸಲು ಬಳಸ್ಕೊಳ್ಳೋದು ನಾವು ನೋಡ್ತಾ ಹೋಗ್ಬೋದು. ಅಂದರೆ ಆ ಸಂದರ್ಭದಲ್ಲಿ ಅಲ್ಲಿ ಏರಿದಂತಹ ಈ ಒಂದು ಸಮಸ್ಯೆ ಏನಿದೆ ಅದನ್ನ ಏನ್ ಮಾಡ್ತಾನೆ ಬಿಸ್ಮಾರ್ಕ್ ತನ್ನ ಒಂದು ಲಾಭಕ್ಕೆ ಬಳಸಿಕೊಳ್ಳುವಂತಹ ಒಂದು ಕೆಲಸಕ್ಕೆ ಮುಂದಾಗೋದು ನಾವು ನೋಡ್ತಾ ಹೋಗ್ಬೋದು. ಹೀಗಾಗಿ ಬಿಸ್ಮಾರ್ಕ್ನು ಪ್ರಷ್ಯಾದ ಅರಸನ ಸೋದರಿಯ ಮಗ ಲಿಯೋಪಾಲ್ಡ್ನನ್ನ ಸ್ಪೇನ್ನ ಉತ್ತರಾಧಿಕಾರಿ ಎಂಬುದಾಗಿ ಘೋಷಣೆಯನ್ನು ಮಾಡ್ತಾನೆ. ಯಾರು ಮಾಡುವುದು? ಬಿಸ್ಮಾರ್ಕ್. ಯಾರು? ರಾಜ ಲಿಯೋಪಾಲ್ಡ್ನನ್ನ, ಅಂದ್ರೆ ಪ್ರಷ್ಯಾದ ಅರಸನ ಸೋದರಿಯ ಮಗನಾದಂತಹ ಲಿಯೋಪಾಲ್ಡ್ನನ್ನ ಆ ಒಂದು ಸ್ಪೇನ್ನ ಉತ್ತರಾಧಿಕಾರಿ ಎಂಬುದಾಗಿ ಘೋಷಣೆಯನ್ನು ಮಾಡ್ತಾ ಹೋಗ್ತಾನೆ. ಆದರೆ ಫ್ರಾನ್ಸ್ನ ಚಕ್ರವರ್ತಿ 3ನೇ ನೆಪೋಲಿಯನ್ಗೆ ಇದು ತನ್ನ ರಾಷ್ಟ್ರಕ್ಕೆ ಹಾಕಿದಂತಹ ಬೆಂಕಿ ಎಂದು ಭಾವಿಸಿ ಲಿಯೋಪಾಲ್ಡ್ನ ಅಧಿಕಾರವನ್ನ ವಿರೋಧಿಸ್ತಾನೆ. ಅರ್ಥ ಆಯ್ತಲ್ವಾ? ಯಾಕೆ? ಇಬ್ರು ಯುದ್ಧವನ್ನ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಒಂದು ಸ್ಟೇಜ್ ಬೇಕಿತ್ತು, ನಿಗದಿತವಾದಂತಹ ಒಂದು ಕಾರಣ ಬೇಕಿತ್ತು. ಆ ಕಾರಣ ಯಾವುದಪ್ಪ ಅಂದ್ರೆ ಈ ಒಂದು ಸ್ಪೇನ್ನ ಉತ್ತರಾಧಿಕಾರದ ಒಂದು ಸಮಸ್ಯೆ. ಅದಕ್ಕೆ ಸ್ಟೇಜ್ ಅನ್ನ ಒದಗಿಸುತ್ತೆ. ಯಾರಿಗೆ ಒದಗಿಸೋದು? ಜರ್ಮನಿಗೂ ಮತ್ತು ಫ್ರಾನ್ಸ್ ನಡುವಿನ ಒಂದು ಯುದ್ಧಕ್ಕೆ ಅದೇನಾಗುತ್ತೆ ಒಂದು ಸ್ಟೇಜ್ ಅನ್ನ ಒದಗಿಸೋದು ನಾವು ನೋಡ್ತಾ ಹೋಗ್ಬೋದು. ಯಾವಾಗ ಲಿಯೋಪಾಲ್ಡ್ನನ್ನ ಸ್ಪೇನ್ನ ರಾಜ ಎಂಬುದಾಗಿ ಬಿಸ್ಮಾರ್ಕ್ ಘೋಷಣೆಯನ್ನ ಮಾಡ್ತಾ ಹೋಗ್ತಾನೆ, ಆಗ ಅದು 3ನೇ ನೆಪೋಲಿಯನ್ಗೆ ಎಬ್ಬಿಸೋದಿಲ್ಲ. ಅದನ್ನ ಅವನು ವಿರೋಧವನ್ನು ವ್ಯಕ್ತಪಡಿಸೋದು ನಾವು ನೋಡ್ತಾ ಹೋಗ್ಬೋದು. ಕಾರಣ ಏನಪ್ಪಾ ಅಂದ್ರೆ ವಂಶ ಪ್ರತಿಷ್ಠೆ ಹೆಚ್ಚಾಗಿದ್ದಂತಹ ಆ ಕಾಲದಲ್ಲಿ ಪ್ರೊಟೆಸ್ಟೆಂಟ್ ರಾಷ್ಟ್ರವಾದಂತಹ ಪ್ರಷ್ಯಾದ ಅರಸನೊಬ್ಬ ಹೀಗೆ ಕ್ಯಾಥೋಲಿಕ್ ರಾಷ್ಟ್ರವಾದಂತಹ ಸ್ಪೇನ್ನ ರಾಜನಾಗುವುದು ಅವನಿಗೆ ಇಷ್ಟ ಆಗಿರಲಿಲ್ಲ. ಯಾಕಂದ್ರೆ ನಾವು ನೋಡಿದ್ವಿ ಕ್ರೈಸ್ತ ಮತದಲ್ಲಿ ಪ್ರೊಟೆಸ್ಟೆಂಟ್ ಮತ ಹಾಗೆ ಕ್ಯಾಥೋಲಿಕ್ ಮತ ಅನ್ನೋ ಒಂದು ವಿಭಿನ್ನ ಮತಗಳಿರೋದು ನಾವು, ಅಥವಾ ಅದರಲ್ಲೇ ಒಳಪಂಗಡಗಳಿರೋದು ನಾವು ನೋಡ್ತಾ ಹೋಗ್ಬೋದು. ಸ್ಪೇನ್ ಅನ್ನೋದು ಕ್ಯಾಥೋಲಿಕ್ ರಾಷ್ಟ್ರ. ಆದರೆ ಬಿಸ್ಮಾರ್ಕ್ ರಾಜನಾಗಿ ನೇಮಿಸಿದ್ದು ಪ್ರೊಟೆಸ್ಟೆಂಟ್ ಮತದ ಒಂದು ಮೂಲದಂತವನ್ನ. ಹಾಗಾಗಿ ಇದೇನಾಗುತ್ತೆ, ಈ ಒಂದು 3ನ ನೆಪೋಲಿಯನ್ಗೆ ಹಿಡಿಸೋದಿಲ್ಲ. ಕ್ಯಾಥೋಲಿಕ್ ರಾಷ್ಟ್ರವಾದಂತಹ ಸ್ಪೇನ್ ಅನ್ನ ಆಳ್ವಿಕೆಯನ್ನು ಮಾಡಲಿಕ್ಕೆ ಈ ಒಂದು ಪ್ರಾಟೆಸ್ಟೆಂಟ್ ಮತವಾದಂತಹ ಲಿಯೋಪಾಲ್ಡ್ನನ್ನ ನೇಮಿಸಿದ್ದು ಈ ಒಂದು 3ನೇ ನೆಪೋಲಿಯನ್ಗೆ ಇಷ್ಟ ಆಗೋದಿಲ್ಲ. ಹಾಗಾದಲ್ಲಿ ಪ್ರಷ್ಯಾ ಬಲಿಷ್ಠವಾಗಿ ಸ್ಪೇನ್ನ ಜೊತೆಗೂಡಿ ತನ್ನ ಮೇಲೆ ಯುದ್ಧಕ್ಕೆ ಬರುವುದೆಂದು 3ನೇ ನೆಪೋಲಿಯನ್ ಲೇಖಿಸ್ತಾ ಹೋಗ್ತಾನೆ. ಈ ಒಂದು ರಾಜನನ್ನ ಸ್ಪೇನ್ ಜನಾಂಗ ಒಪ್ಕೊಳ್ಳುತ್ತೆ, ಆದರೆ ನೆಪೋಲಿಯನ್ ಒಪ್ಕೊಳ್ಳೋದಿಲ್ಲ. ಹೀಗಾಗಿ ಈ 2 ರಾಷ್ಟ್ರಗಳು ಸೇರ್ಕೊಂಡು ನನ್ನ ಮೇಲೆ ಯುದ್ಧವನ್ನು ಸಾರ್ತವೆ ಅನ್ನೋದು ಈ ಒಂದು 3ನೇ ನೆಪೋಲಿಯನ್ನ ಲೆಕ್ಕಾಚಾರ ಆಗಿರೋದು ನಾವು ನೋಡ್ತಾ ಹೋಗ್ಬೋದು. ಅವರಿಬ್ಬರ ಸ್ನೇಹ ಫ್ರಾನ್ಸಿಗೆ ಗಂಡಾಂತರವಾಗೋದು ಕೂಡ ನೋಡ್ತಾ ಹೋಗ್ಬೋದು. ಅವರಿಬ್ಬರ ಸ್ನೇಹ ಏನು, ಯಾರಿಬ್ಬರದು? ಸ್ಪೇನ್ ಮತ್ತೆ ಜರ್ಮನಿಯ ಒಂದು ಸ್ನೇಹ ಏನಿದೆ ಅದು ಫ್ರಾನ್ಸ್ಗೆ ಗಂಡಾಂತರ ಆಗೋದು ನಾವು ನೋಡ್ತಾ ಹೋಗ್ಬೋದು. ಅವನ ಉತ್ತರಾಧಿಕಾರತ್ವ ವಾಗ್ದಾನವನ್ನ ವಾಪಸ್ಸು ಪಡೆಯುವಂತೆ ಒತ್ತಡವನ್ನ ಏರ್ತಾ ಹೋಗ್ತಾನೆ. ಯಾರು ಏರೋದು? 3ನೇ ನೆಪೋಲಿಯನ್. ಇಲ್ಲ, ಉತ್ತರಾಧಿಕಾರತ್ವದ ಒಂದು ವಾಗ್ದಾನ ಏನಿದೆ ಅದು ಸರಿ ಇಲ್ಲ, ಅದನ್ನು ವಾಪಸ್ಸು ಪಡ್ಕೊಳ್ಬೇಕು ಎಂಬುದಾಗಿ ಒತ್ತಡವನ್ನ ಏರೋದನ್ನ ನಾವು ನೋಡ್ತಾ ಹೋಗ್ಬೋದು. ರಷ್ಯಾದ ಅರಸ 1ನೇ ವಿಲಿಯಂ ಲಿಯೋಪಾಲ್ಡ್ನ ಉತ್ತರಾಧಿಕಾರತ್ವಕ್ಕೆ ಕೊಟ್ಟ ವಾಗ್ದಾನವನ್ನ ಹಿಂದಕ್ಕೆ ಪಡೆದಿರುವುದಾಗಿ ತಿಳಿಸ್ತಾ ಹೋಗ್ತಾನೆ. ಅಂದ್ರೆ ಯಾವಾಗ ಒತ್ತಡವನ್ನ ಹೇರ್ತಾನೆ ಅದಕ್ಕೆ 1ನೇ ವಿಲಿಯಂ ಆಯ್ತು ಕಣಪ್ಪ, ಆ ಒಂದು ವಾಗ್ದಾನ ಏನ್ ಕೊಟ್ಟಿದ್ವಿ ಅದನ್ನ ವಾಪಸ್ಸು ತೆಗೆದುಕೊಳ್ತೀವಿ ಅನ್ನೋ ಒಂದು ಮಾತನ್ನ ನೆಪ ಮಾತ್ರಕ್ಕೆ ಇಲ್ಲಿ ವಿಲಿಯಂ 3ನೇ ನೆಪೋಲಿಯನ್ಗೆ ತಿಳಿಸೋದನ್ನ ಹೋಗ್ಬೋದು. ಆದರೆ ಇಷ್ಟಕ್ಕೆ ಸುಮ್ಮನಾಗದಂತಹ 3ನೇ ನೆಪೋಲಿಯನ್ 1ನೇ ವಿಲಿಯಂ ಇನ್ನು ಮುಂದೆ ಎಂದೆಂದಿಗೂ ಆ ಒಂದು ಸಂತತಿಯವರನ್ನ ಸ್ಪೇನ್ನ ಸಿಂಹಾಸನದ ಮೇಲೆ ಕೂರಿಸುವುದಿಲ್ಲವೆಂದು ಲಿಖಿತ ಕರಾರು ಪತ್ರವನ್ನ ಬರೆದುಕೊಡಬೇಕೆಂದು ಹೇಳಿ ಬರ್ಲಿನ್ನಲ್ಲಿದ್ದಂತಹ ತನ್ನ ರಾಯಭಾರಿಯನ್ನ ಬೆನೆಡೆಟ್ಟಿಗೆ ಆದೇಶವನ್ನ ಮಾಡ್ತಾ ಹೋಗ್ತಾನೆ. ಅರ್ಥ ಆಯ್ತಲ್ಲಪ್ಪ? ಏನಪ್ಪಾ ಅಂತಂದ್ರೆ ಫಸ್ಟು ಏನು ಈ ಒಂದು ಸ್ಪೇನ್ನ ಸಿಂಹಾಸನದ ವಿಚಾರವನ್ನ ಬಿಸ್ಮಾರ್ಕ್ ಬಳಸ್ಕೊಂಡು ಲಿಯೋಪಾಲ್ಡ್ನನ್ನ ಅಲ್ಲಿನ ಸಿಂಹಾಸನಾಧಿಪತಿ ಎಂಬುದಾಗಿ ಘೋಷಣೆಯನ್ನ ಮಾಡ್ತಾರೆ. ಸ್ಪೇನ್ನ ಜನಾಂಗ ಕೂಡ ಅದಕ್ಕೆ ಒಪ್ಕೊಳ್ಳುತ್ತೆ. ಆದ್ರೆ 3ನೇ ನೆಪೋಲಿಯನ್ ಒಪ್ಕೊಳ್ಳೋದಿಲ್ಲ. ಕಾರಣ ಏನಪ್ಪಾ ಅಂದ್ರೆ ಸ್ಪೇನ್ ಅನ್ನೋದು ಕ್ಯಾಥೋಲಿಕ್ ರಾಷ್ಟ್ರ, ಆದ್ರೆ ಅಲ್ಲಿನ ರಾಜ ಯಾವ್ದಪ್ಪ ಅಂದ್ರೆ ಪ್ರೊಟೆಸ್ಟೆಂಟ್ ಮತದವನು ಅನ್ನೋ ಒಂದು ವಿಚಾರದಿಂದ 3ನೇ ನೆಪೋಲಿಯನ್ ಹೊಂದೋದಿಲ್ಲ. ಜೊತೆಗೆ
ಸ್ಪೇನ್ ಮತ್ತು ಜರ್ಮನಿ ಸೇರಿಕೊಂಡು ನನ್ನ ಮೇಲೆ ಯುದ್ಧವನ್ನ ಮಾಡ್ತವೆ ಅನ್ನೋ ಒಂದು ದೃಷ್ಟಿಕೋನವನ್ನು ಕೂಡ ಈ ಒಂದು ಮೂರನೇ ನೆಪೋಲಿಯನ್ ನೋಡಿರ್ತಾನೆ. ಹೀಗಾಗಿ ಆ ಒಂದು ಉತ್ತರಾಧಿಕಾರತ್ವದ ಒಂದು ವಾಗ್ದಾನವನ್ನು ವಾಪಸ್ಸು ಪಡೆದುಕೊಳ್ಳುವಂತೆ 1ನೇ ವಿಲಿಯಂನ ಮೇಲೆ ಒತ್ತಡವನ್ನು ಹೇರ್ತಾನೆ. ಅದಕ್ಕೆ ವಿಲಿಯಂ ಏನ್ ಮಾಡ್ತಾನೆ, ಕೇವಲ ನೆಪ ಮಾತ್ರಕ್ಕೆ ಆ ಒಂದು ವಾಗ್ದಾನವನ್ನ ನಾವು ವಾಪಸ್ಸು ಪಡ್ಕೊಂಡಿದ್ದೀವಿ ಎಂಬುದಾಗಿ 3ನೇ ನೆಪೋಲಿಯನ್ಗೆ ತಿಳಿಸ್ತಾನೆ. ಆದ್ರೆ ಇಷ್ಟಕ್ಕೆ ಸುಮ್ಮನಾಗದಂತಹ ನೆಪೋಲಿಯನ್ ಏನ್ ಮಾಡ್ತಾನೆ, ಇಲ್ಲ ಅದು ಒಂದು ಕರಾರು ಪತ್ರ ರೆಡಿ ಆಗ್ಬೇಕು, ಲಿಖಿತ ರೂಪದ ಒಂದು ಪತ್ರ ರೆಡಿಯಾಗಿ ಅದರಲ್ಲಿ ನೀನು ಎಂದಿಗೂ ಕೂಡ ಸ್ಪೇನ್ನ ಸಿಂಹಾಸನದಲ್ಲಿ ಪ್ರೊಟೆಸ್ಟೆಂಟ್ ಮತದ ಈ ಒಂದು ರಾಜರನ್ನ ಕೂರಿಸುವುದಿಲ್ಲ ಎಂಬುದಾಗಿ ನೀನೇನ್ ಮಾಡಬೇಕು, ಲಿಖಿತ ರೂಪದ ಕರಾರು ಪತ್ರವನ್ನ ರೆಡಿ ಮಾಡಬೇಕು, ಅದರಲ್ಲಿ ನೀನು ಸಹಿಯನ್ನ ಮಾಡಿಕೊಡ್ಬೇಕು ಎಂಬುದಾಗಿ ತನ್ನ ರಾಯಭಾರಿಯಾದಂತಹ ಬೆನೆಡೆಟ್ಗೆ ಆದೇಶವನ್ನ ತಿಳಿಸ್ತಾನೆ. ಫ್ರಾನ್ಸ್ನ ರಾಯಭಾರಿಯಾದಂತಹ ಬೆನೆಡೆಟ್ಗೆ 3ನೇ ನೆಪೋಲಿಯನ್ ಆದೇಶವನ್ನ ತಿಳಿಸ್ತಾನೆ. ಇದೇನಾಗುತ್ತೆ, ನೆಪೋಲಿಯನ್ ಮಾಡಿದಂತಹ ದೊಡ್ಡ ತಪ್ಪಾಗಿದ್ದು ವಿಲಿಯಂನ ಘನತೆಗೆ ಚ್ಯುತಿಯಾಗುವಂತೆ ತನ್ನ ವರ್ತನೆಯನ್ನ ಪ್ರದರ್ಶಿಸೋದನ್ನು ನಾವು ನೋಡ್ತಾ ಹೋಗ್ಬೋದು. ಯಾಕಂದ್ರೆ ಆ ರೀತಿ ಏನಾದ್ರು ಕರಾರು ಪತ್ರವನ್ನ ಬರ್ಕೊಟ್ರೆ ಆ ವಿಲಿಯಂ ಕೂಡ ಒಬ್ಬ ರಾಜ, ಹಾಗಾಗಿ ಅವನ ಒಂದು ಘನತೆಗೆ ಚ್ಯುತಿಯಾಗುತ್ತೆ ಅನ್ನೋದು ಇಲ್ಲಿ ಗಮನಿಸಬೇಕಂತಹ ವಿಚಾರ. ಬೆನೆಡೆಟ್ಟಿ ವಿಲಿಯಂನನ್ನ ಏಮ್ಸ್ ಎಂಬಲ್ಲಿ ಸಂಧಿಸಿ ಈ ಆದೇಶಕ್ಕೆ ಉತ್ತರಿಸುವಂತೆ ಕೇಳಿದಾಗ ವಿಲಿಯಂ ಏನ್ ಮಾಡ್ತಾನೆ, ಆ ಒಂದು ಆದೇಶವನ್ನ ತಿರಸ್ಕರಿಸ್ತಾನೆ. ಫ್ರಾನ್ಸ್ನ ರಾಯಭಾರಿಯಾದಂತಹ ಬೆನೆಡೆಟ್ ಏನ್ ಮಾಡ್ತಾನೆ, ವಿಲಿಯಂಗೆ ಈ ಒಂದು ವಿಚಾರವನ್ನ ತಿಳಿಸ್ತಾನೆ. ಆಗ ವಿಲಿಯಂ ಏನ್ ಮಾಡ್ತಾನೆ, ಅವನನ್ನ ಆ ಒಂದು ಆದೇಶವನ್ನ ತಿರಸ್ಕರಿಸೋದನ್ನ ನಾವು ನೋಡ್ತಾ ಹೋಗ್ಬೋದು. ಮತ್ತು ಇದನ್ನ ಟೆಲಿಗ್ರಾಮ್ ಮೂಲಕ ಬಿಸ್ಮಾರ್ಕ್ಗೆ ತಿಳಿಸ್ತಾನೆ. ಯಾರು ತಿಳಿಸೋದು, ಬಿಸ್ಮಾರ್ಕ್ಗೆ ಯಾರೋ 1ನೇ ವಿಲಿಯಂ ತಿಳಿಸ್ತಾನೆ. ಈ ರೀತಿಯಾದಂತಹ ಒಂದು ಚಿತ್ರಣ ಇಲ್ಲಿ ನಡೀತಾ ಇದೆ. ಈ ರೀತಿ 3ನೇ ನೆಪೋಲಿಯನ್ ಕೇಳಿದಾನೆ, ಅದನ್ನ ನಾನು ತಿರಸ್ಕರಿಸಿದ್ದೀನಿ ಎಂಬುದಾಗಿ ಬಿಸ್ಮಾರ್ಕ್ನಿಗೆ ತಿಳಿಸೋದನ್ನ ನಾವು ನೋಡ್ತಾ ಹೋಗ್ಬೋದು. ಫ್ರಾನ್ಸಿನ ಕಡೆಯಿಂದ ಸಣ್ಣ ತಪ್ಪು ಸಿಕ್ಕಿದರೆ ಸಾಕು, ಅದನ್ನ ದೊಡ್ಡದು ಮಾಡಿ ಫ್ರಾನ್ಸ್ ತಪ್ಪಿತಸ್ಥ ರಾಷ್ಟ್ರ ಎಂಬುದನ್ನ ಯುರೋಪಿಗೆ ಸಾರುವುದರಲ್ಲಿ ನಿಸ್ಸೀಮ ಹಾಗೂ ಚಾಣಾಕ್ಷನಾದಂತಹ ಬಿಸ್ಮಾರ್ಕ್ ಯುದ್ಧಕ್ಕೆ ಕಾರಣವನ್ನು ಸೃಷ್ಟಿಸಲಿಕ್ಕೆ ಈ ಒಂದು ಸುದ್ದಿಯನ್ನ ತಿದ್ದಿ ಅದಲು ಬದಲು ಮಾಡಿದನು. ಅಂದ್ರೆ ಏಮ್ಸ್ನಲ್ಲಿ ಫ್ರಾನ್ಸ್ನ ರಾಯಭಾರಿ ವಿಲಿಯಂನನ್ನ ಮತ್ತೆ ವಿಲಿಯಮನು ಫ್ರಾನ್ಸ್ನ ರಾಯಭಾರಿಯನ್ನ ಅವಮಾನ ಮಾಡಿದನೆಂದು ಪ್ರಷ್ಯಾ ಮತ್ತೆ ಫ್ರಾನ್ಸ್ಗಳಲ್ಲಿ ಏಕಕಾಲಕ್ಕೆ ಪತ್ರಿಕೆಗಳಲ್ಲಿ ಪ್ರಕಟವನ್ನ ಮಾಡುವಂತಹ ಕೆಲಸವನ್ನ ಬಿಸ್ಮಾರ್ಕ್ ಮಾಡ್ತಾ ಹೋಗ್ತಾನೆ. ಇದನ್ನ ಏನ್ ಮಾಡ್ತಾನೆ, ಬಿಸ್ಮಾರ್ಕ್ ತನ್ನ ಅನುಕೂಲಕ್ಕೆ ಬಳಸ್ಕೊಳ್ಳೋದನ್ನ ನಾವು ನೋಡ್ತಾ ಹೋಗ್ಬೋದು. ಬಳಸ್ಕೊಂಡು ಏನ್ ಮಾಡ್ತಾನೆ, ಪರಸ್ಪರ ಇಲ್ಲಿ ರಾಯಭಾರಿಗಳನ್ನ ಅವಮಾನವನ್ನ ಮಾಡಿದ್ದಾರೆ ಅನ್ನೋ ಒಂದು ವಿಚಾರವನ್ನ ಪ್ರಕಟಿಸ್ತಾ ಹೋಗ್ತಾನೆ. ಇದು ರಾಯಭಾರಿಗಳಿಗೆ ಅವಮಾನ ಆಗಿರುವಂತಹ ವಿಚಾರ ಏನಾಗುತ್ತೆ, ಫ್ರಾನ್ಸ್ ಮತ್ತು ಈ ಒಂದು ರಷ್ಯಾದಲ್ಲಿ ಏಕಕಾಲಕ್ಕೆ ಪತ್ರಿಕೆಗಳಲ್ಲಿ ಪ್ರಕಟ ಆಗ್ತಾ ಹೋಗುತ್ತೆ. ಈ ಸುದ್ದಿ ಪ್ರಕಟಣೆ ಜುಲೈ 14ರ ಫ್ರಾನ್ಸಿನ ಸ್ವಾತಂತ್ರ್ಯ ದಿನದಂದೇ ಆದದ್ದರಿಂದ ಇದನ್ನು ಓದಿದಂತಹ ಫ್ರೆಂಚರು ಕೆರಳಿ ರಷ್ಯಾ ಮೇಲೆ ಕೂಡಲೇ ಯುದ್ಧವನ್ನ ಸಾರುವಂತೆ ರಾಜನಲ್ಲಿ ಕೇಳಿಕೊಳ್ತಾರೆ. ಯಾಕಂದ್ರೆ ಫ್ರಾನ್ಸ್ ಸ್ವಾತಂತ್ರ್ಯವನ್ನ ಘೋಷಿಸಿಕೊಂಡದ್ದು ಆ ಒಂದು ಜುಲೈ 14ರಲ್ಲೇ. ಹಾಗಾಗಿ ಅದೇ ದಿನ ಈ ಒಂದು ವಿಷಯ ಪ್ರಕಟ ಆದ್ಮೇಲೆ ಏನಾಗುತ್ತೆ, ಸುಮ್ಮನೆ ಕೂರೋದಿಲ್ಲ. ಹೀಗಾಗಿ ಅಲ್ಲಿನ ಜನ ಏನ್ ಮಾಡ್ತಾರೆ, ಮೊದಲೇ ಫ್ರೆಂಚರು ತುಂಬಾ ಸ್ವಾತಂತ್ರ್ಯ ಪ್ರಿಯರು. ಹಾಗಾಗಿ ಅವ್ರು ಏನ್ ಮಾಡ್ತಾರೆ, ಆಗಲ್ಲ, ಈ ಕೂಡಲೇ ನೀವು ರಷ್ಯಾದ ಮೇಲೆ ಯುದ್ಧವನ್ನ ಸಾರಬೇಕು ಎಂಬುದಾಗಿ ರಾಜನಿಗೆ ಅಲ್ಲಿನ ಜನರು ಕೇಳ್ಕೊಳ್ಳೋದನ್ನು ನೋಡ್ತಾ ಹೋಗ್ಬೋದು. ಇತ್ತ ಕಡೆ ಬಿಸ್ಮಾರ್ಕ್ ಕೂಡ ಅದೇ ರೀತಿಯಾದಂತಹ ಅವಕಾಶ ಬೇಕಾಗಿರುತ್ತೆ. ಏಮ್ಸ್ ಟೆಲಿಗ್ರಾಮ್ ಗೂಳಿಯ ಮುಂದೆ ಕೆಂಪು ಬಟ್ಟೆಯನ್ನ ಹಿಡಿದಂತೆ ಆಗೋದನ್ನು ನಾವು ನೋಡ್ತಾ ಹೋಗ್ಬೋದು. ಫ್ರಾನ್ಸ್ ಯುರೋಪ್ನಲ್ಲಿ ಏಕಾಂಗಿ ರಾಷ್ಟ್ರವಾಗಿ ಉಳ್ಕೊಂಡಿರುತ್ತೆ. ಹೀಗಾಗಿ ಸೆಪ್ಟೆಂಬರ್ 1870ರಂದು ಸೇಡನ್ ಅನ್ನೋ ಭಯಂಕರ ಕದನದಲ್ಲಿ ರಷ್ಯಾ ಫ್ರಾನ್ಸ್ನನ್ನ ಸೋಲಿಸುತ್ತೆ. ಇದಾದ ನಂತರ ನಡೆದಂತಹ ಯುದ್ಧದಲ್ಲಿ, ಸೇಡನ್ ಅನ್ನೋ ಒಂದು ಯುದ್ಧದಲ್ಲಿ ಸಂಪೂರ್ಣವಾಗಿ ರಷ್ಯಾ ಏನ್ ಮಾಡುತ್ತೆ, ಫ್ರಾನ್ಸ್ ಅನ್ನ ಸೋಲಿಸೋದನ್ನು ನಾವು ನೋಡ್ತಾ ಹೋಗ್ಬೋದು. ಫ್ರೆಂಚ್ ಚಕ್ರವರ್ತಿ 3ನೇ ನೆಪೋಲಿಯನ್ 1 ಲಕ್ಷ ಸೈನಿಕರೊಡನೆ ಸೆರೆ ಸಿಕ್ಕೋದು ನಾವು ನೋಡ್ತಾ ಹೋಗ್ಬೋದು. ಸೋತಂತವನು ಯಾರಿಲ್ಲಿ, 3ನೇ ನೆಪೋಲಿಯನ್. ಗೆದ್ದಂಥದ್ದು ರಷ್ಯಾ. ಬಿಸ್ಮಾರ್ಕ್ ಇಲ್ಲಿ ಗೆಲುವನ್ನ ಸಾಧಿಸ್ತಾ ಹೋಗ್ತಾನೆ. ಫ್ರೆಂಚ್ನ ಚಕ್ರವರ್ತಿಯಾದಂತಹ 3ನೇ ನೆಪೋಲಿಯನ್ನ 1 ಲಕ್ಷ ಸೈನಿಕರೊಡನೆ ಸೆರೆಹಿಡಿತಾ ಹೋಗ್ತಾನೆ. 1871ರಲ್ಲಿ ರಷ್ಯನ್ನರು ಫ್ರಾನ್ಸ್ನ ರಾಜಧಾನಿಯ ಪ್ಯಾರಿಸ್ನನ್ನ ಕೂಡ ಧ್ವಂಸ ಮಾಡ್ತಾ ಹೋಗ್ತಾರೆ. ಬಿಸ್ಮಾರ್ಕ್ನೊಂದಿಗೆ ಫ್ರಾನ್ಸ್ ಮೇ 10, 1871ರಂದು ಫ್ರಾಂಕ್ಫರ್ಟ್ ಒಪ್ಪಂದವನ್ನ ಮಾಡ್ಕೊಳ್ತಾ ಹೋಗುತ್ತೆ. ಅರ್ಥ ಆಯ್ತಲ್ವಾ?
ಸೋತಂತಹ ಮೂರನೇ ನೆಪೋಲಿಯನ್ ಬಿಸ್ಮಾರ್ಕ್ನೊಂದಿಗೆ ಮೇ 10, 1871 ಫ್ರಾಂಕ್ಫರ್ಟ್ ಒಪ್ಪಂದವನ್ನು ಮಾಡಿಕೊಳ್ಳುತ್ತೆ. ಅದರಂತೆ ಫ್ರಾನ್ಸ್ ರಷ್ಯಾಗೆ ಅಲೇಸ್, ಲೊರೈನ್, ಮೆಟಕ್ ಹಾಗೆ ಸ್ಪೇಸ್ಬರ್ಗ್ ಪ್ರಾಂತ್ಯಗಳನ್ನು ಬಿಟ್ಕೊಡ್ತಾ ಹೋಗುತ್ತೆ. ಮತ್ತೆ ಯುದ್ಧ ವೆಚ್ಚವಾಗಿ 5,000 ದಶಲಕ್ಷ ಫ್ರಾಂಕ್ಗಳನ್ನು ಕೊಡೋದು ಕೂಡ ಫ್ರಾನ್ಸ್ ಒಪ್ಕೊಳ್ಳೋದು ನಾವು ನೋಡ್ತಾ ಹೋಗ್ಬೋದು. ಹೀಗೆ ರಷ್ಯಾ ಅಪಾರವಾದಂತಹ ಒಂದು ಭೂಲಾಭವನ್ನ ಮತ್ತು ಧನಲಾಭವನ್ನ ಪಡ್ಕೊಳ್ಳೋದು ನಾವು ನೋಡ್ತಾ ಹೋಗ್ಬೋದು. ಜರ್ಮನಿಯ ಪ್ರಾಂತ್ಯಗಳನ್ನ ಫ್ರಾನ್ಸ್ ಬಿಟ್ಟುಕೊಟ್ಟಷ್ಟೇ ಅಲ್ಲದೆ 5,000 ದಶಲಕ್ಷ ಫ್ರಾಂಕ್ಗಳನ್ನು ಕೊಡಲಿಕ್ಕೆ ಒಪ್ಕೊಳ್ತಾ ಹೋಗುತ್ತೆ. ಈ ಒಪ್ಪಂದವು 1914ರವರೆಗಿನ ಯುರೋಪ್ ಚರಿತ್ರೆಯನ್ನ ನಿರ್ಧಾರವನ್ನು ಮಾಡೋದು ನಾವು ನೋಡ್ತಾ ಹೋಗ್ಬೋದು. ಇದು ಜರ್ಮನಿಯ ಏಕೀಕರಣವನ್ನು ಪೂರ್ಣಗೊಳಿಸ್ತಾ ಹೋಗುತ್ತೆ. ಇತ್ತ ಪರೋಕ್ಷವಾಗಿ ಇಟಲಿಯ ಒಂದು ಏಕೀಕರಣವನ್ನು ಕೂಡ ಪೂರ್ಣಗೊಳಿಸೋದು ನಾವು ನೋಡ್ತಾ ಹೋಗ್ಬೋದು. ಜರ್ಮನಿ ಮತ್ತು ಫ್ರಾನ್ಸ್ಗಳ ನಡುವೆ ಶತ್ರುತ್ವ ಭಾವನೆ ಮೂಡಿ ಅದು ಮುಂದೆ ಮೊದಲ ಮಹಾಯುದ್ಧಕ್ಕೆ ಬೀಜವನ್ನು ಬಿತ್ತುವುದನ್ನು ನಾವು ನೋಡ್ತಾ ಹೋಗ್ಬೋದು. ಅರ್ಥ ಆಯ್ತಲ್ವಾ? ಇದಿಷ್ಟು ಫ್ರಾಂಕೋ ಪ್ರಷಿಯನ್ ಯುದ್ಧಗಳು. ಅರ್ಥ ಆಯ್ತಲ್ಲಪ್ಪ? ಹೇಗೆ ಅದನ್ನ ಫ್ರಾನ್ಸ್ ಅನ್ನ ಒಂಟಿಯಾಗಿ ಮಾಡ್ತಾ ಹೋದ, ಇಂಗ್ಲೆಂಡ್ ಅನ್ನ ಅದರಿಂದ ಹೊರಗಡೆ ಆಗ್ತಾ ಹೋದ, ಹಾಗೆ ರಷ್ಯಾ ಆಲ್ರೆಡಿ ಅದರಿಂದ ಶತ್ರು ರಾಷ್ಟ್ರ ಆಗಿತ್ತು, ಆಸ್ಟ್ರಿಯಾ ಈ ಒಂದು ಯುರೋಪ್ನ ರಾಜಕೀಯ ಚರಿತ್ರೆಯಿಂದ ಹೊರಗೋಗಿತ್ತು, ಇನ್ನು ಇಟಲಿಯನ್ನ ತನ್ನ ಕಡೆ ಹಾಕೊಳ್ತಾನೆ. ಮತ್ತೆ ಕಾರಣಗಳನ್ನು ನೋಡಿದಾಗ ಜರ್ಮನಿಯ ಪ್ರಾಂತ್ಯಗಳನ್ನ ಫ್ರಾನ್ಸ್ ಆಕ್ರಮಿಸಿಕೊಂಡಿದ್ದು, ಅದೇ ರೀತಿ ಈ ಒಂದು ಜರ್ಮನಿಯ ಒಂದು ಪ್ರಾಬಲ್ಯವನ್ನ ಯಾವಾಗಲೂ ಕೂಡ ಫ್ರಾನ್ಸ್ ದ್ವೇಷವನ್ನ ಮಾಡ್ತಾ ಇದ್ದಿತ್ತು. ಮತ್ತೆ ಆಸ್ಟ್ರಿಯಾ ರಷ್ಯಾ ಯುದ್ಧದ ಒಂದು ಸಂದರ್ಭದಲ್ಲಿ ಮೂರನೇ ನೆಪೋಲಿಯನ್ ಭೂ ಪರಿಹಾರವಾಗಿ ಜರ್ಮನ್ ರಾಜ್ಯಗಳನ್ನು ಕೇಳಿದ್ದು. ಹಾಗೆ 1870ರ ಸ್ಪೇನ್ ಉತ್ತರಾಧಿಕಾರತ್ವದ ಸಮಸ್ಯೆ ಇವರಿಬ್ಬರ ನಡುವಿನ ಒಂದು ಯುದ್ಧಕ್ಕೆ ಸ್ಟೇಜ್ ಅನ್ನು ಒದಗಿಸಿಕೊಡ್ತಾ ಹೋಗುತ್ತೆ. ಅಲ್ಲಿ ಲಿಯೋಪಾಲ್ಡ್ನನ್ನ ಬಿಸ್ಮಾರ್ಕ್ ಉತ್ತರಾಧಿಕಾರಿಯಾಗಿ ನೇಮಿಸಿದ್ದು ಆ ಒಂದು ಬೆಂಕಿಗೆ ಕಾರಣ ಆಗೋದು ನಾವು ನೋಡ್ತಾ ಹೋಗ್ಬೋದು. ಕೊನೆಗೆ 1ನೇ ವಿಲಿಯಂನ ಮೇಲೆ ಒತ್ತಡವನ್ನು ಹೇರಿ ಅವನಿಂದ ಲಿಖಿತ ಕರಾರನ್ನು ಬರೆಸಿಕೊಳ್ಳಿಕ್ಕೆ ಈ ಒಂದು ನೆಪೋಲಿಯನ್ ಅತಿಯಾದಂತಹ ಒಂದು ಒತ್ತಡವನ್ನು ಹೇರಿದ್ದು ಕೂಡ ಈ ಒಂದು ಯುದ್ಧಕ್ಕೆ ಕಾರಣ ಆಗೋದು ನಾವು ನೋಡ್ತಾ ಹೋಗ್ಬೋದು. ಕೊನೆಗೆ ರಾಯಭಾರಿಗಳ ಒಂದು ಅವಮಾನದ ವಿಚಾರವನ್ನು ತಿರುಚಿ ಪತ್ರಿಕೆಗಳಲ್ಲಿ ಪ್ರಕಟಿಸಿದಂತಹ ಬಿಸ್ಮಾರ್ಕ್ನ ಕುತಂತ್ರ ನೀತಿ ಕೂಡ ಇಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಬೀಳೋದನ್ನು ನಾವು ನೋಡ್ತಾ ಹೋಗ್ಬೋದು. ಹೀಗಾಗಿ ಫ್ರಾನ್ಸ್ ಮತ್ತು ಪ್ರಷ್ಯಾಗಳ ನಡುವಿನ ಯುದ್ಧ ಸೇಡನ್ ಅನ್ನೋ ಒಂದು ಪ್ರಾಂತ್ಯದಲ್ಲಿ ನಡೀತಾ ಹೋಗುತ್ತೆ. ಆ ಒಂದು ಯುದ್ಧದಲ್ಲಿ ಫ್ರಾನ್ಸ್ ಸಂಪೂರ್ಣವಾಗಿ ಸೋಲುತ್ತೆ. ಮೂರನೇ ನೆಪೋಲಿಯನ್ 1,00,000 ಸೈನಿಕರೊಡನೆ ಸೆರೆಸಿಕ್ಕೋದನ್ನು ನಾವು ನೋಡ್ತಾ ಹೋಗ್ಬೋದು. ಬಿಸ್ಮಾರ್ಕ್ ಪ್ರಚಂಡ ದಿಗ್ವಿಜಯವನ್ನ ಈ ಒಂದು ಯುದ್ಧದಲ್ಲಿ ಗಳಿಸೋದನ್ನ ನಾವು ನೋಡ್ತಾ ಹೋಗ್ಬೋದು. ಸೋತಂತಹ ಫ್ರಾನ್ಸ್ ಮೇ 10, 1871 ಫ್ರಾಂಕ್ಫರ್ಟ್ ಒಪ್ಪಂದವನ್ನು ಮಾಡಿಕೊಳ್ತಾ ಹೋಗುತ್ತೆ. ಅದರಂತೆ ಜರ್ಮನ್ ರಾಜ್ಯಗಳನ್ನ ಬಿಟ್ಕೊಡುತ್ತೆ. ಮತ್ತೆ 5,000 ದಶಲಕ್ಷ ಫ್ರಾಂಕ್ಗಳನ್ನ ಯುದ್ಧ ವೆಚ್ಚವಾಗಿ ಕೊಡೋದು ನಾವು ನೋಡ್ತಾ ಹೋಗ್ಬೋದು. ಜರ್ಮನಿ ಏಕೀಕರಣದ ಜೊತೆಯಲ್ಲೇ ಇಟಲಿಯ ಏಕೀಕರಣ ಕೂಡ ರೋಮ್ ಅನ್ನ ವಶಪಡಿಸಿಕೊಳ್ಳುವ ಮುಖಾಂತರ ಇಟಲಿ ತನ್ನ ಏಕೀಕರಣವನ್ನ ಸಾಧನೆಯನ್ನ ಮಾಡ್ತಾ ಹೋಗುತ್ತೆ. ಇದು ಮುಂದೆ ಮೊದಲ ಮಹಾಯುದ್ಧಕ್ಕೆ ಕಾರಣ ಆಗೋದನ್ನು ನಾವು ನೋಡ್ತಾ ಹೋಗ್ಬೋದು. ಈ ಯುದ್ಧ ಮುಗಿಯುತ್ತಿದ್ದಂತೆ ಮೇಂಜ್ ನದಿಯ ದಕ್ಷಿಣದ 4 ಜರ್ಮನ್ ರಾಜ್ಯಗಳು ತಾವಾಗಿಯೇ ಒಂದು ಉತ್ತರ ಜರ್ಮನ್ ಒಕ್ಕೂಟವನ್ನು ಸೇರ್ಕೊಳ್ತಾ ಹೋಗ್ತವೆ. ಅಲ್ಲಿಗೆ ಜರ್ಮನಿಯ ಏಕೀಕರಣ ಪೂರ್ಣಗೊಂಡು ಅದನ್ನು ಜರ್ಮನ್ ಸಾಮ್ರಾಜ್ಯ ಎಂಬುದಾಗಿ ಕರೆಯೋದನ್ನು ನಾವು ನೋಡ್ತಾ ಹೋಗ್ಬೋದು. ಜನವರಿ 18, 1871 ವರ್ಸೈಲ್ಸ್ನ ದರ್ಪಣಗಳ ಅರಮನೆಯಲ್ಲಿ 1ನೇ ವಿಲಿಯಂ ಏಕೀಕೃತ ಜರ್ಮನಿಯ ಚಕ್ರವರ್ತಿ, 1ನೇ ವಿಲಿಯಂ ಅಥವಾ 1ನೇ ಕೈಸರ್ ವಿಲಿಯಂ ಎಂಬುದಾಗಿ ಕೂಡ ಕರೀತಾ ಹೋಗ್ತಾರೆ. ಕೈಸರ್ ಅನ್ನೋದು ಬಿರುದು. ಹಾಗಾಗಿ ಏಕೀಕೃತ ಜರ್ಮನಿಯ ಚಕ್ರವರ್ತಿ ಎಂದು ಮತ್ತೆ ಬಿಸ್ಮಾರ್ಕ್ನನ್ನ ಆತನ ಪ್ರಧಾನಿ ಎಂದು ಘೋಷಣೆಯನ್ನ ಮಾಡಲಾಗುತ್ತೆ. ಯಾವಾಗ? ಜನವರಿ 18, 1871. 1ನೇ ವಿಲಿಯಂ ಏಕೀಕೃತ ಜರ್ಮನಿಯ ಚಕ್ರವರ್ತಿ ಆಗ್ತಾನೆ ಅಥವಾ ಜರ್ಮನ್ ಸಾಮ್ರಾಜ್ಯದ ಚಕ್ರವರ್ತಿ ಆಗ್ತಾನೆ. ಬಿಸ್ಮಾರ್ಕ್ ಪ್ರಧಾನಮಂತ್ರಿ ಆಗ್ತಾನೆ. ಹೀಗೆ ಜರ್ಮನಿಯ ಏಕೀಕರಣ ಬಿಸ್ಮಾರ್ಕ್ನ ಕುಟಿಲ ರಾಜನೀತಿ ಮತ್ತು ಅವನ ಕಬ್ಬಿಣ ಮತ್ತು ರಕ್ತ ನೀತಿಯಿಂದಾಗಿ ಅಥವಾ ಉಕ್ಕಿನ ನೀತಿಯಿಂದಾಗಿ ಪೂರ್ಣಗೊಳ್ಳೋದು ನಾವು ನೋಡ್ತಾ ಹೋಗ್ಬೋದು. ಅದು ಅವನ ಒಂದು ರಾಜತಾಂತ್ರಿಕ ಯಶಸ್ಸು ಎಂದೇ ಹೇಳಬಹುದು. ಏಕೀಕರಣದ ನಂತರ 1890ರವರೆಗೆ ಜರ್ಮನಿಯ ಪ್ರಧಾನಿಯಾಗಿರುವಂತಹ ಬಿಸ್ಮಾರ್ಕ್ನ ಜರ್ಮನಿಯನ್ನ ಒಂದು ಶಕ್ತಿಶಾಲಿ ರಾಷ್ಟ್ರವನ್ನಾಗಿ ರೂಪಿಸ್ತಾ ಹೋಗ್ತಾನೆ. ಹೀಗಾಗಿ ಬಿಸ್ಮಾರ್ಕ್ನನ್ನ ಜರ್ಮನಿಯ ಉಕ್ಕಿನ ಮನುಷ್ಯ ಮತ್ತೆ ಆಧುನಿಕ ಜರ್ಮನಿಯ ಪಿತಾಮಹ ಎಂಬುದಾಗಿ ಕರೆದಿರೋದನ್ನು ನಾವು ನೋಡ್ತಾ ಹೋಗ್ಬೋದು. ಇದಿಷ್ಟು ಜರ್ಮನಿಯ ಏಕೀಕರಣ. ಇದರಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ನೀವು
ಕೇಳ್ಬೋದು. ಇಲ್ಲಿಗೆ ಜರ್ಮನಿಯ ಒಂದು ಏಕೀಕರಣ ಮುಗಿತಾ ಹೋಯಿತು. ಪರೀಕ್ಷಾ ದೃಷ್ಟಿಯಿಂದ ನೋಡೋದಾದ್ರೆ ಇಲ್ಲಿ ಬರುವಂತಹ ಪ್ರಮುಖವಾದಂತಹ ಪ್ರಶ್ನೆ ಏನಪ್ಪಾ ಅಂದ್ರೆ ಜರ್ಮನಿಯ ಏಕೀಕರಣದ ಹಂತಗಳು ಅಂತ ಕೇಳೋದಿಲ್ಲ, ಬದಲಾಗಿ ಬಿಸ್ಮಾರ್ಕ್ನ ಜೀವನ ಹಾಗೂ ಜರ್ಮನಿಯ ಒಂದು ಏಕೀಕರಣವನ್ನ ಸಾಧಿಸುವಲ್ಲಿ ಅವನ ಒಂದು ಹೋರಾಟ ಏನು ಅಥವಾ ಅವನ ಒಂದು ಹೋರಾಟವನ್ನ ವಿವರಿಸಿ ಅಥವಾ ಅವನ ಒಂದು ಪಾತ್ರವನ್ನ ವಿವರಿಸಿ ಎಂಬುದಾಗಿ ಕೇಳ್ತಾ ಹೋಗ್ತಾರೆ. ಹಾಗಾಗಿ ಬಿಸ್ಮಾರ್ಕ್ನಿಂದ ನೀವು ಬಿಸ್ಮಾರ್ಕ್ ಅವನ ಒಂದು ಜೀವನ, ಅವನ ಒಂದು ನೀತಿ, ಹಾಗೆ ಅವನು ಮಾಡಿದಂತಹ 3 ಪ್ರಮುಖ ಯುದ್ಧಗಳು, ಒಂದು ಡೆನ್ಮಾರ್ಕ್ ಯುದ್ಧ, ಎರಡನೇದು ಆಸ್ಟ್ರೋ ಪ್ರಷಿಯನ್ ಯುದ್ಧ ಮತ್ತು ಮೂರನೇದಾಗಿ ಫ್ರಾಂಕೋ ಪ್ರಷಿಯನ್ ಯುದ್ಧ, ಈ ಯುದ್ಧಗಳನ್ನ ಬರೆದು ನೀವು ವಿವರಣೆಯನ್ನ ಕೊಡಬೇಕು. ಇದಿಷ್ಟರಲ್ಲಿ ಏನಾದರೂ ಡೌಟ್ಸ್ ಇದ್ರೆ ನೀವು ಕೇಳಿ. ಮುಂದೆ ಇತರ ಒಂದು ವಿಷಯಗಳ ಬಗ್ಗೆ ನಾವು ಮುಂದಿನ ತರಗತಿಯಲ್ಲಿ ಚರ್ಚೆಯನ್ನ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.